ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಸೋಯಾ ಪನ್ನೀರ್ ಗ್ರೇವಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಹೆಲ್ದಿ ಸೋಯಾ ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಪ್ರೋಟೀನ್ ಜಾಸ್ತಿ ಇರುತ್ತೆ. ಅದರಿಂದ ಇದ್ರದ್ದು ಗ್ರೇವಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಪ್ರೋಟೀನ್ ರಿಚ್ ಆಗಿರುವಂಥ ಸೋಯಾ ಪನ್ನೀರ್ ಇದು. ನೋಡಿ, ಪನ್ನೀರನ್ನು ಒಂದು ತೊಳ್ಕೊಂಡಿದ್ದೀನಿ ನಾನು. ಅದು ಓಪನ್ ಮಾಡಿದ ಮೇಲೆ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ. ನೋಡಿ, ತುಂಬ ರಿಚ್ ಪ್ರೋಟೀನ್ ಇರೋದ್ರಿಂದ ಜಾಸ್ತಿ ಇದು ಯೂಸ್ ಮಾಡಿದಷ್ಟು ಹೆಲ್ದಿ ಆಗಿರುತ್ತೆ. ನಾನ್ ವೆಜ್ ಯೂಸ್ ಮಾಡದೇ ಇದ್ದವರು ಜಾಸ್ತಿ ಸೋಯಾ ಪನ್ನೀರ್ ಯೂಸ್ ಮಾಡಿದರೆ ಒಳ್ಳೆಯದು. ನೋಡಿ, ಇಲ್ಲಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ದೋಸೆದು ಇದು ಬಿಸಿ ಮಾಡ್ತಾಯಿದ್ದೀನಿ. ನೋಡಿ, ಇದ್ರ ಮೇಲೆ ಅದನ್ನು ಒಂದೊಂದಾಗಿ ನೀಟಾಗಿ ಜೋಡಿಸ್ಕೊಳ್ಳಿ. ಅದು ಈ ಥರ ಹಿಂಗೆ ಇಟ್ಕೊಂಡ್ರೆ ನಿಮಗೆ ಅದು ಫ್ರೈ ಆಗಬೇಕು ಎರಡೂ ಕಡೆ, ಸ್ವಲ್ಪ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಫ್ರೈ ಚೆನ್ನಾಗಿದೆ ಎರಡೂ ಕಡೆ ಮಾಡಿಕೊಂಡ್ರೆ. ನೋಡಿ, ನಾನು ಎಲ್ಲ ಫ್ರೈ ಮಾಡಿದ್ದೀನಿ. ಈಗ ನೋಡ್ಕೊಳ್ಳಿ, ಚೆನ್ನಾಗಿ ಬಂದಿದೆ. ಈಗ ಇಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು ನಾವು. ಇದು ಸ್ವಲ್ಪ ಉಪ್ಪು ಗ್ರೇವಿ ಒಳಗೆ ಹಾಕೋದಲ್ಲ, ಸ್ವಲ್ಪ ಉಪ್ಪು ಇವಾಗಲೇ ಹಾಕಿಬಿಟ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನೋಡಿ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಸ್ಪ್ರೆಡ್ ಮಾಡಿ ಉಪ್ಪು ಹಾಕಿದ್ದೀನಿ. ಮತ್ತು ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಪುಡಿ ಕೂಡ ಇಲ್ಲಿ ಹಾಕಿರ್ತೀನಿ. ಯಾಕಂದರೆ ಅದು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆಗಿ ಅದೆಲ್ಲ ಎಳ್ಕೊಳ್ಳಿ, ಸ್ವಲ್ಪ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಅಲ್ಲಿ ತನಕ ನಿಮಗೆ ಗ್ರೇವಿ ಮಾಡೋದು ತೋರಿಸ್ತೇನೆ ನಾನು. ಇದಾಯಿತು, ಇದು ಲಾಸ್ಟಲ್ಲಿ ಹಾಕೋದು. ಇದು ರೆಡಿ ಮಾಡಾಯಿತು. ನೋಡಿ, ಇವಾಗ ನಿಮಗೆ ಒಂದು ಬಾಣಲೆ ತೊಗೊಂಡಿದ್ದೀನಿ, ಅದು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಚೂರು ಜಾಸ್ತಿನೇ ಇದ್ದರೂ ಏನಿಲ್ಲ, ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಚಕ್ಕೆ, ಲವಂಗ, ಮೊಗ್ಗು ಮತ್ತು ಪಲಾವ್ ಎಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ನಾನು ಯಾವುದು ಪೇಸ್ಟ್ ಹಾಕಲ್ಲ ಶುಂಠಿ ಬೆಳ್ಳುಳ್ಳಿದು. ಆವಾಗ ತಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಕೊಂಡು ಅದನ್ನು ಇದರಲ್ಲಿ ಹಾಕ್ಕೊಳ್ತೀವಿ. ನೋಡಿ, ಚಕ್ಕೆ, ಪಲಾವ್ ಎಲೆ, ಮೊಗ್ಗು ಇದನ್ನೆಲ್ಲ ಹಾಕ್ಕೊಳ್ಳಿ. ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೆ ಹಾಕಿ. ಅದು ಆವಾಗ ರೆಡಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಅದು ನಾವು ಪೇಸ್ಟ್ ಹಾಕಿದರೆ ಅಷ್ಟು ಇದಾಗಲ್ಲ. ತಕ್ಷಣಕ್ಕೆ ರೆಡಿ ಮಾಡ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಎಣ್ಣೆ ಬಿಸಿ ಆಗಿದೆ ಇದೀಗ. ಇದೆಲ್ಲ ಫ್ರೈ ಆಯಿತು. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪಾಗಲಿ, ಆ ಥರ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಈರುಳ್ಳಿನ. ಮತ್ತು ಪುದೀನ ಸೊಪ್ಪು ನಾನಿಲ್ಲಿ ಫಸ್ಟೇ ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆಗೆ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಅದರ ಜೊತೆಗೆ ಪುದೀನ ಸೇರಿಸ್ತಾಯಿದ್ದೀನಿ. ಪುದೀನ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ಲು, ಅದು ಫ್ರೈಯಲ್ಲಿ ಹೋಗಬೇಕು. ಪುದೀನ ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ ಅಂತ ಫಸ್ಟೇ ಪುದೀನ ಹಾಕ್ಕೊಂಡು ಈರುಳ್ಳಿ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಪುದೀನ ಎಲ್ಲ ಫ್ಲೇವರ್ ಬಿಡುತ್ತೆ ಚೆನ್ನಾಗಿ ಫ್ರೈ ಆದರೆ, ಅದು ಹಸಿ ವಾಸನೆ ಇರಲ್ಲ. ನೋಡಿ, ಈಗ ಟೊಮ್ಯಾಟೊ ಹಾಕ್ಕೊಳ್ಳಿ. ಈರುಳ್ಳಿ ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು. ಇದು ರುಬ್ಬೋದಿಲ್ಲ ಅಲ್ಲ, ಅದೇ ಗ್ರೇವಿ ಮಾಡೋದಕ್ಕಲ್ವ, ಹಂಗಾಗಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಅದು ಟೊಮ್ಯಾಟೊ ಮೆತ್ತಗೆ ನಿಮಗೆ ಬೇಯೋ ತನಕನೂ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ. ಉಪ್ಪು ಅರಿಶಿನ ಪುಡಿ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ. ನೋಡಿ, ಅದು ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಮೆತ್ತಗಾಗಿ ಅದು ಗ್ರೇವಿಗೆ ಬರಬೇಕಲ್ಲ, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗೋ ಥರ ಮಾಡ್ಕೊಳ್ಳಿ. ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಚೂರು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಆ ಥರ ಹಾಕಿ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಈ ಥರ ಫ್ರೈ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರುತ್ತಲ್ಲ, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ಚೆನ್ನಾಗಿ ಅದು ಫ್ರೈ ಆಗಬೇಕು. ಎಲ್ಲ ಮಸಾಲೆ ಮತ್ತು ಟೊಮ್ಯಾಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು.
ಅದರ ಖಾರ ಪುಡಿನೂ ಇವಾಗೆ ಹಾಕಿ ಅಡ್ಡಿಲ್ಲ, ಖಾರದ ಪುಡಿ ಹಾಕಿ, ಗರಂ ಮಸಾಲ ಹಾಕಿ, ಧನಿಯಾ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಅದು ಫ್ರೈ ಆಗಿ ಬರಬೇಕು. ಹಸಿ ವಾಸನೆ ಖಾರದ ಪುಡಿದು ಅದೆಲ್ಲ ಧನಿಯಾ ಪುಡಿ ಖಾರ ಪುಡಿದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಅದು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿ. ಅದು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಸ್ವಲ್ಪ. ನೋಡಿ ಈ ಥರ ಚೆನ್ನಾಗಿ ಆಗ್ತಾಯಿದೆ. ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ಚೆನ್ನಾಗಾಗಿದೆ ನೋಡಿ, ಈ ಥರ ಬಂದಿದೆ ಆಗಿ. ಈಗ ಮೊಸರು ತೊಗೊಂಡಿದ್ದೀನಿ, ಸ್ವಲ್ಪ ಮೊಸರನ್ನ ಈ ಟೈಮಲ್ಲಿ ಹಾಕಬೇಕಾಗತ್ತೆ. ನೋಡಿ ಅದೆಲ್ಲ ಫುಲ್ ಮಸಾಲ ಐಟಮ್ ಫುಲ್ ಎಲ್ಲ ಫ್ರೈ ಆಗಿದೆ. ಇದು ಲಾಸ್ಟಲ್ಲಿ ಒಂದು ಮಸಾಲ ಪೌಡ್ರು, ನಿಮ್ಮದು ಯಾವುದು ಪಲ್ಯದ್ದು ಅಥವಾ ಸಬ್ಜಿ ಮಸಾಲ ಯಾವ್ದಾದ್ರು ಇದ್ದರೆ ಅದನ್ನು, ಕಿಚನ್ ಕಿಂಗ್ ಆ ಥರ ಯಾವ್ದಾದ್ರು ಮಸಾಲ ಇರುತ್ತಲ್ಲ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಿ, ಚೆನ್ನಾಗಿ ಗ್ರೇವಿ ಟೇಸ್ಟ್ ಬರೋದಕ್ಕೆ. ನೋಡಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಈಗ ಮೊಸರು ಹಾಕೋಣ ಅದರಲ್ಲಿ. ನೋಡಿ ಇದು ರೆಡಿ ಆಯಿತು. ಈಗ ಮೊಸರು ಸ್ವಲ್ಪ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಒಂದು ಬೌಲ್ ಹಾಕಿದ್ದೀನಿ, ಒಂದು ಮುಕ್ಕಾಲು ಬೌಲಷ್ಟು ಮೊಸರು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇದೇನು ಫ್ರೈ ಆಗೋದೆಲ್ಲ ಬೇಡ, ಸ್ವಲ್ಪ ಮಸಾಲ ಜೊತೆ ಮಿಕ್ಸ್ ಆಗಿದ್ದರೆ ಸಾಕು. ಮತ್ತು ಇದ್ರ ಜೊತೆಗೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ, ಮಸಾಲ ಎಲ್ಲ ಹಾಕಿದ್ದೀನಲ್ಲ ಇವಾಗ, ಗ್ರೇವಿಗೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಇವಾಗ ನೀರು ಸೇರಿಸ್ಕೊಳ್ಳಿ. ನೋಡಿ ಎಷ್ಟು, ಸ್ವಲ್ಪ ಗ್ರೇವಿ ತುಂಬ ತೆಳು ಮಾಡಿಕೊಂಡ್ರೆ ಇದು ಗ್ರೇವಿ ಚೆನ್ನಾಗಿರಲ್ಲ. ಸ್ವಲ್ಪನೇ ನೀರು ಹಾಕಿ ನೋಡಿ, ಈ ಥರ ಗ್ರೇವಿ ಸ್ವಲ್ಪ ಇದ್ದರೆ ಸಾಕು. ಅದು ತುಂಬ ನೀರಾದರೆ ಗ್ರೇವಿ ಟೇಸ್ಟ್ ಬರಲ್ಲ ಅದು, ಮತ್ತು ಚೆನ್ನಾಗಿರಲ್ಲ. ಅದರಿಂದ ಇಷ್ಟ ಆದರೆ ಸಾಕು. ಈಗ ಕುದ್ದು ಬಂದಿದೆ ನೋಡಿ ಅದು ಚೆನ್ನಾಗಿ. ಈಗ ಇದನ್ನು ಹಾಕೋಣ, ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾ ಪನ್ನೀರು, ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಹಾಕಿದ್ನಲ್ಲ ಇದರಲ್ಲಿ, ಅದು ಉಪ್ಪು ಖಾರ ಅದರಲ್ಲೂ ಸ್ವಲ್ಪ ಹಿಡಿದಿದೆ. ಅದನ್ನು ಇವಾಗ ಹಾಕಿಬಿಟ್ಟು ಚೆನ್ನಾಗಿ ನೋಡಿ ಈ ಥರ ಒಂದೆರಡು ನಿಮಿಷ ಫ್ರೈ ಕಲಿಸ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಒಂದೆರಡು ನಿಮಿಷ ಉಪ್ಪು ಖಾರ ಎಲ್ಲ ಹಿಡಿಯೋ ತನಕ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಲಿ ಅದು ಗ್ರೇವಿ. ಕುದ್ದಿದ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ. ಏನು ಸಿಂಪಲ್, ಒಂದು 5 ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು, ಏನು ಟೈಮ್ ಜಾಸ್ತಿ ಹಿಡಿಯೋದು ಇಲ್ಲ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ, ಚೆನ್ನಾಗಾಗಿದೆ ನೋಡಿ. ಗ್ರೇವಿನೂ ಜಾಸ್ತಿ ಇಲ್ಲ, ಪನ್ನೀರೆಲ್ಲ ಆ್ಯಡ್ ಮಾಡಿದ್ರಿಂದ ಚಪಾತಿ ಜೊತೆಗೂ ಆಗುತ್ತೆ. ಅನ್ನ ಸ್ವಲ್ಪ ಕಲ್ಸ್ಕೊಂಡು ತಿನ್ನೋರಿಗೆ ಅನ್ನ ಯಾವುದ್ರ ಜೊತೆನಾರು ಹಾಕ್ಕೋಬೋದು, ಏನು ಒಳ್ಳೆ ಟೇಸ್ಟ್. ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ. ಆಯ್ತದು ಗ್ರೇವಿ ರೆಡಿ ಆಗಿದೆ ನೋಡಿ. ಒಂದು ಸತಿ ಮಾಡ್ಕೊಳ್ಳಿ, ನಿಮಗೂ ಇಷ್ಟ ಆಗ್ಬೋದು. ಒಂಥರ